ಕೃಷ್ಣಾ ನದಿ ತೀರದ ಮಣ್ಣು ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗಿದ್ದು ಇಷ್ಟಾದ್ರೂ ಸಹ ಇಲಾಖೆ ಮೌನ. ಏನಿದಕ್ಕೆ ಕಾರಣ? ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗುತ್ತಿದ್ದು ಕೃಷ್ಣಾ ನದಿಗೆ ಭೂಕಳ್ಳರಿಂದ ಕಂಟಕ ಶುರುವಾಗಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದ ಹೊರವಲಯದಲ್ಲಿ ನದಿ ಪಾತ್ರದ ಮಣ್ಣಿಗೆ ಕನ್ನ ಹಾಕುತ್ತಿರುವ ಭೂಕಳ್ಳರು ನದಿ ತೀರದಲ್ಲಿ ಭೂಕೊರೆತದ ಆತಂಕ ಕಾಡುತ್ತಿದ್ದು ಇಲಾಖೆ ಜಾಣತನದ ಕುರುಡುತನ ತೋರುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಕೃಷ್ಣಾ ನದಿ ತೀರದ ಮಣ್ಣು ಈಗ ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗಿರುವಂತದ್ದು. ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗುತ್ತಿದ್ದು ಕೃಷ್ಣೆಗೆ ಭೂಕಳ್ಳರಿಂದ ಕಂಟಕ ಶುರುವಾಗಿರುವಂತದ್ದು. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದ ಹೊರವಲಯದಲ್ಲಿ ನದಿ ಪಾತ್ರದ ಮಣ್ಣು ಅಕ್ರಮವಾಗಿ ತೆಗೆಯಲಾಗಿರುವುದು ಭಾರಿ ಪ್ರಮಾಣದಲ್ಲಿ ಮಣ್ಣು ಸಾಗಾಟವಾಗಿದೆ. ನದಿ ತೀರದಲ್ಲಿ ಭೂ ಕೊರೆತದ ಆತಂಕ ಕಾಡುತ್ತಿದ್ದು ಇಲಾಖೆಗಳ ಜಾಣ ಕುರುಡುತನದಿಂದಾಗಿ ಸಾವಿರಾರು ಟನ್ಗಳಷ್ಟು ಮಣ್ಣು ಇಟ್ಟಿಗೆ ಮಾಲೀಕರ ಪಾಲಾಗಿದ್ದು ಅಥಣಿ ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳು ನಿರ್ಲಕ್ಷ್ಯ ಧೋರಣೆ ವಿರೋಧ ಪರಿಸರ ಸ್ನೇಹಿಗಳು ಕೆಂಡ ಕಾರಿದ್ದಾರೆ. ಪ್ರತಿ ವರ್ಷ ಇಟ್ಟಿಗೆ ಹೆಸರಿನಲ್ಲಿ ಲಕ್ಷಾಂತರ ಟನ್ ಮಣ್ಣು ಅಕ್ರಮ ಸಾಗಾಟ ಇಲಾಖೆಗೂ ಕೈ ಜೋಡಿಸುವಂತಾಗಿದೆ. ಇನ್ನೂ ಅನುಮಾನ ವ್ಯಕ್ತವಾಗಿದ್ದು ಕೂಡಲೇ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ನದಿ ತೀರದ ರಕ್ಷಣೆಗೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ.
ನಡೆಯುತ್ತಿರುವ ಮಣ್ಣಿನ ಸಾಗಾಣಿಕೆ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಶಿಕಾಂತ್, ನಾವು ನೋಡ್ತಾ ಇದ್ದೀವಿ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮವಾಗಿ ಮಣ್ಣಿನ ಸಾಗಾಣಿಕೆ ನಡೀತಿದೆ. ಈ ದಂಧೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾವಾಗಿಂದ ನಡೀತಾ ಇದೆ ಈ ದಂಧೆ? ಸುಸ್ಮಿತಾ, ಇದು ಬಹುದಿನಗಳಿಂದ ನದಿ ತೀರ ಬತ್ತುತ್ತಿರುವ ಹಿನ್ನೆಲೆ ಕೃಷ್ಣ ನದಿ ತೀರದ ಮಣ್ಣು ಈಗ ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗುತ್ತಿದೆ. ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗುತ್ತಿದ್ದು ಕೃಷ್ಣಗೆ ಭೂಗಳ್ಳರಿಂದ ಕಂಟಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸೌದಿ ಗ್ರಾಮದ ಹೊರವಲಯದಲ್ಲಿ ನದಿ ಪಾತ್ರದ ಮಣ್ಣು ಅಕ್ರಮವಾಗಿ ತೆಗೆಯಲಾಗಿದ್ದು ಭಾರಿ ಪ್ರಮಾಣದಲ್ಲಿ ಮಣ್ಣು ಸಾಗಾಟವಾಗುತ್ತಿದೆ. ನದಿ ತೀರದಲ್ಲಿ ಭೂ ಕೊರೆತದ ಆತಂಕ ಕಾಡುತ್ತಿದ್ದು ಇಲಾಖೆ ಜಾನಕೂಲದಿಂದಾಗಿ ಸಾವಿರಾರು ಟನ್ಗಳಷ್ಟು ಮಣ್ಣು ಇಟ್ಟಿಗೆ ಮಾಲೀಕರ ಪಾಲಾಗಿದೆ. ಅಥಣಿ ಪೊಲೀಸ್ ಇಲಾಖೆ, ತಾಲೂಕಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಪರಿಸರ ಸ್ನೇಹಿಗಳು ಕೆಂಡ ಕಾರಿದ್ದಾರೆ. ಪ್ರತಿ ವರ್ಷ ಇಟ್ಟಿಗೆ ಹೆಸರಿನಲ್ಲಿ ಲಕ್ಷಾಂತರ ಟನ್ ಮಣ್ಣು ಅಕ್ರಮ ಸಾಗಾಟಕ್ಕೆ ಇಲಾಖೆಗಳು ಕೈ ಜೋಡಿಸುತ್ತಿವೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಕೂಡಲೇ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ನದಿ ತೀರದ ರಕ್ಷಣೆಗೆ ಮುಂದಾಗಬೇಕಿದೆ ಅಂತಾನೆ ಹೇಳ್ಬೋದು. ಸುಸ್ಮಿತಾ, ಇಲ್ಲಿ ಈಗೇನವರು ಇಟ್ಟಿಗೆಗೋಸ್ಕರ ಮಣ್ಣು ಸಾಗಾಣಿಕೆ ಮಾಡ್ತಿದ್ದಾರೆ, ಇಟ್ಟಿಗೆ ಹೆಸರಿಂದ ಮಣ್ಣು ಸಾಗಾಣಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲೇ ಸುತ್ತಮುತ್ತ ಎಲ್ಲರೂ ಇಟ್ಟಿಗೆ ಫ್ಯಾಕ್ಟ್ರಿ ಈ ತರ ಏನಾದ್ರು ಇದೆಯಾ? ಸುತ್ತಮುತ್ತ ಅಂದ್ರೆ ಅಥಣಿ ತಾಲೂಕಲ್ಲಿ ಸಾಕಷ್ಟು ಇಟ್ಟಿಗೆ ಭಟ್ಟಿಗಳು ಇರೋದ್ರಿಂದಾಗಿ ಸಾಕಷ್ಟು ಮಣ್ಣನ್ನು ಇಲ್ಲಿ ಅಕ್ರಮವಾಗಿ ಸಾಗಿಸ್ತಿರೋದು. ಹಾಗಾಗಿ ಇಲ್ಲಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಸ್ಥಳೀಯರು ಸಾಕಷ್ಟು ಮಾಹಿತಿ ನೀಡಿದರು. ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಇವಾಗ ಆಕ್ರೋಶ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸುಸ್ಮಿತಾ, ಈಗ ಎಸ್ ಶಶಿಕಾಂತ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಕೃಷ್ಣಾ ನದಿ ತೀರದಲ್ಲಿ ಮಣ್ಣು ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗುತ್ತಿದೆ. ಇಷ್ಟಾದ್ರೂ ಸಹ ಅಧಿಕಾರಿಗಳು ಮೌನ ತೋರ್ತಾ ಇದ್ದಾರೆ, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇನ್ನು ನದಿ ಪಾತ್ರದಲ್ಲಿರುವ ಮಣ್ಣನ್ನು ದೋಚ್ತಾನೆ ಇದ್ದಾರೆ ಕೆಲವು ವರ್ಷಗಳಿಂದ. ಆದ್ರೂ ಸಹ ಯಾವುದೇ ಅಧಿಕಾರಿಗಳು ಯಾವುದೇ ರೀತಿ ಗಮನ ಹರಿಸಿಲ್ಲ, ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕೃಷ್ಣಾ ನದಿ ತೀರದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮಣ್ಣಿನ ಸಾಗಾಣಿಕೆ ಕುರಿತು ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಗ್ರಾಮದ ರೈತರಾದ ಪ್ರಕಾಶ್ ಪೂಜಾರಿ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಕಾಶ್ ಅವರೇ, ಈಗ ನೋಡ್ತಾ ಇದ್ದೀವಿ ಏನು ಕೃಷ್ಣಾ ನದಿ ತೀರದಲ್ಲಿ ಅಕ್ರಮವಾಗಿ ಮಣ್ಣಿನ ಸಾಗಾಣಿಕೆ ನಡೀತಾ ಇದೆ ಅಂತ, ಇದು ಯಾವಾಗಿಂದ ನಡೀತಾ ಇದೆ? ಕಳೆದ ಮೇಡಮ್ ಈಗಾಗ್ಲೇ 4 ತಿಂಗಳು ಹಿಡ್ಕೊಂಡು ಈಗ ಇದು ನಡೀತಾ ಇದೆ ಅಕ್ರಮವಾಗಿ. ಆಮೇಲೆ ಏನಾಗುತ್ತೆ ಮೇಡಮ್, ಈಗ ನದಿ ತೀರದಲ್ಲಿ
ಈಗಾಗಲೇ ಮುಳುಗಡೆ ಆಗ್ತೈತಿ. ಆ ಮುಳುಗಡೆ ಆದ್ರಿಂದ ರೈತರ ಭೂಮಿ ಹೋಗ್ತೈತಿ ಅಂತೇಳಿ ಅಲ್ಲಿ ಲೆಕ್ಕಾಚಾರದಾಗ ಅಲ್ಲಿ ಏನ್ ತಳಮಟ್ಟದ ಮಣ್ಣು ಇದೆಯಲ್ಲ ಮೇಡಮ್, ಕೃಷ್ಣಾ ನದಿ ದಂಡಿಗೆ ಹಚ್ಚಿ ಅದನ್ನ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಗೆ ಸಾಗಾಣಿಕೆ ಎಸ್, ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸೋಕೆ ಪ್ರಯತ್ನ ಪಡ್ತೀವಿ. ಎಸ್, ಪ್ರಕಾಶ್ ಅವರು ಮತ್ತೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಕಾಶ್, ನಾವು ನೋಡ್ತಾ ಇದೀವಿ ಕೃಷ್ಣಾ ನದಿ ತೀರದಲ್ಲಿ ಮಣ್ಣಿನ ಸಾಗಾಣಿಕೆ ದಂಧೆ ನಡೀತಾ ಇದೆ ಅಂತ. ಇದು ಯಾವಾಗಿಂದ ನಡೀತಾ ಇದೆ? ಯಾರ್ಯಾರು ಭಾಗಿಯಾಗಿದ್ದಾರೆ? ಇದಕ್ ಮೇಡಮ್ ಏನಾಗೈತಿ, ಇದು ಮಾತಿ ಆಗಿದೆ ಮೇಡಮ್. ಮಾತಿ ಆಗಿ ಹೆಂಗಾಗಿದೆ ಅಂದ್ರೆ ಇದನ್ನ ಯಾಕಂದ್ರೆ ಏನೋ ದುಡ್ಡು ಇದ್ದವನೇ ದೊಡ್ಡಪ್ಪ ಅನ್ನುವಂತ ಪರಿಸ್ಥಿತಿ ಇಲ್ಲಿ 15 ತಾಲೂಕದಾಗ ಸೃಷ್ಟಿ ಆಗ್ತಾ ಇದೆ ಮೇಡಮ್. ಯಾಕಂದ್ರ ಅದನ್ನ ಮಣ್ಣು ಎದಕ್ ಉಪಯೋಗ ಮಾಡ್ಬೇಕು, ಇಲ್ಲ ಎಲ್ಲಿ ಬಟ್ಟಿ ಇದಾವಲ್ಲ ಆ ಬಟ್ಟಿ ಜಾಗದಾಗ ಮಣ್ಣು ಎತ್ತಿ ಅವ್ರು ಮಾಡ್ಬೇಕಾಗಿತ್ತು ಒಳ್ಳೇದು. ಇಲ್ಲಿದು ಬೇರೆ ಜಾಗದಾಗ ಸಾಗಾಣಿಕೆ ಅಲ್ಲಿ ರೈತರು ಧೂಳ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಹೆವಿ ಮಣ್ಣ ಲೋಡಿಂಗ್ ಮಾಡ್ಕೊಂಡು ರಸ್ತೆಗಳನ್ನ ಎಲ್ಲ ಹದಿಗೆಡ್ತಾವ ಮೇಡಮ್. ಇದು ಎಲ್ಲಾರು ಹಲವಾರು ಅಧಿಕಾರಿಗಳು ಗಮನಕ್ಕೆ ತಂದ್ರು ಸಹಿತ ಏನಾಯ್ತು, ಹಗಲದ್ ಮೂಮೆಂಟ್ ದಾಗಿಲ್ಲ ರಾತ್ರಿ ಮೂಮೆಂಟ್ ದಾಗ ಇದನ್ನ ಮಣ್ಣು ಎತ್ತುವಂತ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಎಲ್ಲಾ ಅಧಿಕಾರಿಗಳು ಗಮನಕ್ಕಿದ್ರು ಸಹಿತ ಅವ್ರ ಮೇಲೆ ಯಾವ್ದೋ ರೀತಿ ಕ್ರಮಗಳನ್ನು ಯಾಕಂದ್ರೆ ಈಗ ಏನಾಗಿದೆ ಮೇಡಮ್, ಅದೇನೋ ಅಕಸ್ಮಾತ್ ಆ ಮಣ್ಣು ಎತ್ತಿ ಗರಸಿದ್ದ ಜಾಗದಾಗ ರೈತರು ಉಪಯೋಗ ಮಾಡ್ಕೊಂಡ್ರೆ ನಾವು ಅಭ್ಯಾಸ ಮಾಡ್ತಿದ್ದಿಲ್ಲ ಮೇಡಮ್. ಸರ್, ಇವಾಗ ನೀವು ಹೇಳ್ತಿರೋ ಪ್ರಕಾರ ಅಧಿಕಾರಿಗಳು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತನಾ? ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ ಮೇಡಮ್. ಇಲ್ಲ ಯಾಕಂದ್ರೆ ಅವ್ರ ಡ್ಯೂಟಿನಾಗ ಮೇಡಮ್ ಪ್ರತಿಯೊಂದೆಲ್ಲಾನು ರೈತರಾಗಿರ್ಬೋದು, ಜನಸಾಮಾನ್ಯರು ಅವ್ರಿಗೆ ದೂರ ಕೊಡೋದಾಗಲ್ಲ ಮೇಡಮ್. ಏನಾಗೈತೆ, ಒಬ್ಬ ಸಾಮಾನ್ಯ ವ್ಯಕ್ತಿ ದೂರ ಕೊಟ್ಟಂದ್ರ ಅವನ್ನೆಲ್ಲ ಹಲ್ಲೆ ಆಗುವಂತ ಪರಿಸ್ಥಿತಿ ಇಲ್ಲಿ 15 ತಾಲೂಕದಾಗ ಸೃಷ್ಟಿ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ಅದಕ್ಕಾಗಿ ಜನಸಾಮಾನ್ಯರು ಅನಿಸ್ತಾ ಇದ್ದಾರೆ. ಈಗ ಇಲ್ಲಪ್ಪ, ಇಲ್ಲ ಮಧ್ಯ ತಾಲೂಕದಾಗ ಇಲ್ಲಪ್ಪ ಅಂತ ಅಧಿಕಾರಿಗಳು ಹೇಳಿದ್ರಂದ್ರ ನಿಮ್ಗೆ ವಿಡಿಯೋ ಸಹಿತ ಎಲ್ಲಿ ಎತ್ತಾ ಇದಾರೆ, ಯಾವ ಟಿಪ್ಪರ್ದಾಗ ಹೊರ್ಕೊಂಡು ಹೋಗ್ತದೆ, ಎವಿಡೆನ್ಸ್ ಸಕಟ ನಾವು ಕೊಡಕ್ಸಿದ್ದೀವಿ ಮೇಡಮ್. ಈಗಾಗ್ಲೇ ಅಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿದ್ರು ಕೂಡ ಅವ್ರು ಯಾವ್ದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ಕ್ರಮ ತಗೊಂಡಿಲ್ರಿ ಮೇಡಮ್. ಅವ್ರದಾದಂತ ಅವ್ರ ಫ್ಯಾಮಿಲಿ ಇದಾರೆ, ನಾವು ನೇರವಾಗಿ ಆರೋಪ ಮಾಡ್ತಾ ಇದೀವಿ. ಅಧಿಕಾರಿಗಳು ಇದಾರ, ಪೊಲೀಸ್ ಇಲಾಖೆದವ್ರಿಗೆ ತಮ್ಮದಾದಂತ ಚೌಕಟ್ಟ ರಾತ್ರಿ ಬೇಟುಗಳು ಇರ್ತಾರ, ಎಲ್ಲ ಸಂಬಂಧಪಟ್ಟ ಇರೋದು ಅವ್ರಿಗೆಲ್ಲ ಗೊತ್ತಿದ್ದನ ಮಣ್ಣು ಸಾಗಾಣಿಕೆ ಆಗ್ತಾ ಇದೆ. ಯಾಕಂದ್ರೆ ಒಂದು ರೈತ ಎಲ್ಲಿ ಒಂದು ಕೆರೆ ಒಳಗೆ ಹೂಳು ತೆಗಿಬೇಕಾದ್ರೆ ಇವ್ರು ಇಲಾಖೆಗಳಿಗೆ ಪರ್ಮಿಷನ್ ತಗೋಬೇಕು ಮೇಡಮ್. ರೈತರ ಸಂಕಷ್ಟ ಏನಾಯ್ತು ನಮ್ದು ಇದನ್ನೂ ಹೇಳ್ತೀನಿ ಮೇಡಮ್. ಇವ್ರಿಗೆ ಪರ್ಮಿಷನ್ ತಗೊಳ್ದಾನೆ ಟಿಪ್ಪರ್ಗಳು ಮಣ್ಣು ತುಂಬ್ಕೊಂಡು ಇವ್ರು ರೋಡ್ ಮೇಲೆ ಹೋಗ್ತಾರ. ಎಲ್ಲಿ ಒಂದೇ ಜಾಗದಾಗ ಜಾಗದಾಗ ಎಲ್ಲಿ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಮಣ್ಣು ಸುರ್ತಾ ಇಲ್ಲ ಮೇಡಮ್. ಒಂದು 15-20 ಕಿಲೋಮೀಟರ್ ದೂರ ತಕ ಗಾಡಿ ಹೋಗ್ತಾ ಇದಾವೆ, ಒಂದು 30-40 ಕಿಲೋಮೀಟರ್ ತಕನ ಬಟ್ಟಿಗೆ ಹೋಗ್ತಾ ಇದಾವೆ. ಇಷ್ಟು ಯಾವ ಗಾಡಿ ಇವ್ರಿಗೆ ಸಿಗ್ಲಿಲ್ಲ ಅಧಿಕಾರಿಗಳಿಗೆ ಅಂದ್ರೆ ಕೆಲಸನ ಮಾಡ್ತಾ ಇಲ್ಲ ಅನ್ನಂಗ ಆಯ್ತಲ್ಲ ಮೇಡಮ್. ಇವ್ರು ನಮ್ ಗಮನಕ್ಕಿಲ್ಲ ಅಂದ್ರೆ ಇವ್ರು ಕೆಲಸನ ಮಾಡ್ತಾ ಇಲ್ಲ. ಈಗ ಇಲ್ಲ ಅಲ್ಲಿ ಮಣ್ಣು ಎಲ್ಲಿ ಹೋಗ್ತಂದ್ರೆ ಇವ್ರಿಗೆ ಅರುವರೆ ಬರ್ತೈತಿಲ್ರಿ ಮೇಡಮ್. ಏನ ಮಾಡಿದ್ರೆ ಗಳಿಸ್ತು ಲೆಕ್ಕಾಚಾರದಾಗ ಆ ಫಲವತ್ತಾದ ಮಣ್ಣನ್ನ ನಾಳೆ ಒಂದಿಲ್ಲ ಒಂದಾನಕ ಮುಂದಿನ ಪೀಳಿಗೆಗಳು ಉಪಯೋಗ ಆಗ್ತಿಲ್ಲ ಅನ್ನೋದು. ಆ ಪೀಳಿಗೆಗಳನ್ನ ಮಣ್ಣು ಕೊಡುವಂತ ಕೆಲಸ ಈ ಅಧಿಕಾರಿಗಳು ಮಾಡ್ತಾ ಇದಾರೆ ಮೇಡಮ್. ಅವ್ರೇನು ಇವಾಗ ಇಟ್ಟಿಗೆ ಹೆಸರಲ್ಲಿ ಮಣ್ಣಿನ ಸಾಗಾಣಿಕೆ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಸುತ್ತಮುತ್ತ ಇಟ್ಟಿಗೆ ಫ್ಯಾಕ್ಟ್ರಿ ಇದೆಯಾ? ಏನು ಅವ್ರ ಇಟ್ಟಿಗೆ ಹೆಸರಲ್ಲಿ ಹೇಗೆ ಮಣ್ಣಿನ ಸಾಗಾಣಿಕೆ ಮಾಡ್ತಾ ಇದಾರೆ ಅಂತ?
ಪ್ಯಾಕೇಜ್ ಅಂದ್ರೆ ಮೇಡಮ್ ಅದು ಏನಾಗುತ್ತೆ ಮೇಡಮ್, ಗರ್ಸ್ ನೀರಲ್ಲಿ ಜಾಗದಾಗ ಮಣ್ಣು ಮಾಡಕ್ಕಲ್ಲ, ಅದು ಫಲವತ್ತವಾದ ಮಾಡಿ ಹೊಳಿಗೆ ಹಚ್ಚಿ ದಂಡಿಗೆ ಏನದಲ್ಲ ಮೇಡಮ್, ಅದು ಇಟ್ಟಂಗೆ ಪ್ಯೂರ್ ಆಗತ್ತೆ. ಆ ಪ್ಯೂರ್ ಆಗೋದ್ರಿಂದ ಅಲ್ಲಿ ಏನಾಗೈತಿ, ಈಗ ಮುಳುಗಡೆ ಆಗ್ತೈತಿ, ಹಿಂದಿಲ್ ನಾಳೆ ಜಮೀನ್ ಹೋಗ್ತೈತಿ. ಹೆಂಗಿದ್ರು ಅಲ್ಲಿನ ಒಂದು 4 ಫೂಟ್ ಮಣ್ಣು ತಕೊಂಡ್ ಹೋಗ್ತಾರಂತ ರೈತರು ತನಕ ಕೊಟ್ಟಿರ್ತಾರೆ, ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ. ಆ ದುಡ್ಡಿಗೆ ಆಚೆಕಾಗಿ ಅವ್ ಮಣ್ಣು ಮಾರ್ಕೊಂತ ಕೆಲಸನ ಅವರು ಮಾಡ್ತಾ ಇದಾರೆ ಮೇಡಮ್. ಇದು ಏನೈತಿ, ಮುಂದಿನ ಪೀಳಿಗೆ ಉಳಿಬೇಕಾತು. ಆ ಮಣ್ಣನ ಫಲವತ್ತವಾದ ಮಣ್ಣಿನ ಒಂದು 10-15 ಕಿಲೋಮೀಟರ್ ಬಿಟ್ಟು ಹೋಗ್ತಾ ಗುಡ್ಡಗಾಡು ಪ್ರದೇಶ ಇದಾವ ಮೇಡಮ್. ನಾಳೆ ಮುಳುಗಡೆ ಆದ್ರೂ ಜೋರ್ ಕರ್ತ ಅದನ್ನ ಏನೋ ಒಂದು ಹೋಳು ಎಲ್ಲ ಹೊಳೆಯನ್ನು ಹೋಳು ಎತ್ತುವಂತ ಪರಿಸ್ಥಿತಿ ಬಂದ್ರು ಆ ಗುಡ್ಡಗಾಡು ಪ್ರದೇಶದಾಗ ಒಂದು ರೈತರಾಗಿ ಬದುಕುವಂತ ವ್ಯವಸ್ಥೆ ಆಗ್ತೈತಿ. ಅದನ್ನ ಮಾಡಕ್ ನಿಟ್ಟಿನಾಗ ಎಷ್ಟೋ ಕ್ರಮ ತಗೋರಿ ಅಂತ ಹೇಳಿದ್ರು ಇಲ್ಲ, ನಾವ್ ಮುಂದೆ ಯಾವ ಟಿಪ್ಪರ್ ಹೋಗಿಲ್ಲ, ನಾವ್ ಎಲ್ಲಿ ನೋಡಿ ಇಲ್ಲ ಅನ್ನೋಂತ ಬೇಜವಾಬ್ದಾರಿ ತರ ಉತ್ತರ ಬರ್ತಾ ಇದೆ ಮೇಡಮ್. ಅದ ನಿಮ್ಮ ಮಾಧ್ಯಮ ಮುಖಾಂತರ ನಾವ್ರಿಗೂ ಒಂದು ಶಿಸ್ತವಾಗಿ ಹೇಳ್ತೀನಿ, ಇಟ್ಟಂಗಿ ಬಡಿಗೆ ಅಂತ ಮಣ್ಣನ್ನಂಕ ಹೋಗುವಂತ ವ್ಯವಸ್ಥೆ ಆಗಬಾರ್ದು ಅನ್ನೋದು ನಮ್ಮದಾದ ಆಗ್ರಹ ಮೇಡಮ್. ಓಕೆ ಪ್ರಕಾಶ್, ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಪ್ರಕಾಶ್. ಈಗ ನೋಡ್ತಾ ಇದೀವಿ, ಕೃಷ್ಣಾ ನದಿ ತೀರದಲ್ಲಿ ಮಣ್ಣು ಮತ್ತೆ ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗ್ತಾ ಇದೆ. ಅಲ್ಲಿರೋ ಮಣ್ಣಿನ ಕುಸಿತಗೊಳ್ತಾ ಇದೆ, ಮತ್ತೆ ಭೂಮಿಯ ಫಲವತ್ತತೆ ಕೂಡ ಕಮ್ಮಿ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲಾದ್ರೂ ಅಧಿಕಾರಿಗಳು ಕಣ್ತೆದ್ದು ಅಲ್ಲಿನ ಏನು ಅಕ್ರಮವಾಗಿ ನಡೀತಾ ಇದೆ ಅಕ್ರಮ ದಂಧೆನ ತಡಿಬೇಕು ಅಂತ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದೀವಿ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.